ಬಿಟ್ಕೊಟ್ಟಿದ್ದಾರೆ. ಏನು ಬಾಬಾ ಅದೇನು ಸಮಸ್ಯೆ ಇಲ್ಲ. ಒಂದು 6 ತಿಂಗಳು ಕಮ್ಮಿ ಆಯ್ತು ಅಷ್ಟೇ. ಅದು ಬಿಟ್ಟರೆ 2 ವರ್ಷಕ್ಕೆ ಬಿಟ್ಕೊಟ್ಟಿದ್ದಾರೆ. ಒಂದು ಕಡೆ ಕನಕಪುರ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಸರ್. 100%. ಅದರಲ್ಲಿ 2 ಮಾತಿಲ್ಲ. ಇನ್ನು ಅವ್ರಿರೋ ತನಕ ಹಬ್ಬನೇ, ಇನ್ನು 2 ವರ್ಷ ಹಬ್ಬನೇ. ಸುಮಾರು ವರ್ಷದ ಫಲ ಹೌದು, ಸುಮಾರು ವರ್ಷದ ಫಲ ದೇವರು ಈಗ ಅವ್ರಿಗೆ ಕರುಣಿಸಿದ್ದಾನೆ. ಸರ್ ತಮ್ಮ ಹೆಸರು ಸರ್? ಬಸವರಾಜು, ಹಳ್ಳಿಮರನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು. ಮುಖ್ಯಮಂತ್ರಿ ಆಗಬೇಕು ಅಂತ 43 ವರ್ಷದಿಂದ ನಮ್ಮ ಕಾಯ್ತಾ ಇದ್ವಿ. ಇವತ್ತು ಪ್ರತಿಫಲ ದೇವ್ರು ಕೊಟ್ಟಿದ್ದಾನೆ. ನಮಗೆಲ್ಲನೂ ತುಂಬ ಸಂತೋಷ ಸುದ್ದಿ ಇದು. ಅವರು ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದೆಲ್ಲ ಮಾಡಿ ತೋರಿಸ್ತಾರೆ. ಆದರೆ ನಮ್ಮ ಕನಕಪುರ ರಾಮನಗರ ಜಿಲ್ಲೆ ಆಗ್ತಕ್ಕಂಥ ಕೆಲಸ ಯಾವ ಜಿಲ್ಲೆಯಲ್ಲೂ ಕೂಡ ಆಗಿಲ್ಲ ಇವತ್ತು ಕಂಡನೂ, ಇನ್ನು ಮುಂದೆ ಆಗೋದು ಇಲ್ಲ. ನಮ್ಮ ಸಾಹೇಬರು ಮಾಡಬೇಕು ಅಂತ ಹೇಳ್ಕೊಂಡಿದ್ದಾರೆ. ಅದನ್ನು 100% ಮಾಡೇ ಮಾಡ್ತಾರೆ. ಏನೂ ಆಗೋದಿಲ್ಲ. ಇತಿಹಾಸ ಸೃಷ್ಟಿ ಮಾಡ್ತಾರೆ. ಅವ್ರ ಮನಸ್ಸಲ್ಲಿ ಏನಿದೆ, ಮೇಕೆದಾಟು ಅಣೆಕಟ್ಟು ಮಾಡಬೇಕು ಅಂತ ಇದ್ದಾರೆ. ಕನಕಪುರದಲ್ಲೇ ಒಂದು ಮೆಡಿಕಲ್ ಕಾಲೇಜ್ ತೆರಬೇಕಂತಿದ್ದಾರೆ, ಬಂದಾಗಿದೆ. ಅದೆಲ್ಲ ಬಂದಾಗಿದೆ. ನಮ್ಮ ಮಕ್ಕಳುಗಳು ಬೇರೆ ಕಡೆ ಹೋಗೋಂಗಿಲ್ಲ. ನಮ್ಮ ದೇಶದ ಜನ, ನಮ್ಮ ಜಿಲ್ಲೆಯ ಜನ ವಲಸೆ ಹೋಗೋಂಗಿಲ್ಲ ಅಂತ ಮಾಡ್ತಾಯಿದ್ದಾರೆ. ಅದು ನಮ್ಗೆ ತುಂಬ ಸಂತೋಷ. ನಮಗೆ ನಿಮ್ಮ ಗ್ರಾಮಕ್ಕೆ ಏನಾಗಬೇಕು ಅಂತ? ನಮ್ಮ ಗ್ರಾಮಕ್ಕೆ ಎಲ್ಲ ಆಗೋದು ನಾವು ಏನು ಅಂದ್ಕೊಂಡಿದ್ವಿ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇನ್ನೂ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ತುಂಬ ನಂಬಿಕೆ ಇದೆ ನಮ್ಮ ಸಾಹೇಬ್ರ ಮೇಲೆ. ಸೈಯದ್ ಸಜ್ಜಾದು, ಚಿಕ್ಕುಂದವಾಡಿ, ಕಾಂಗ್ರೆಸ್ ಮುಖಂಡರು. ಆಸೆ ಪಟ್ಟಂತಕ್ಕಂಥ ವಿಚಾರ. ಆಮೇಲೆ ಅಣ್ಣ ತಮ್ಮಂದಿರ ರಾಮನ ಲಕ್ಷ್ಮಣನಂತೆ ಕನಕಪುರ ತಾಲೂಕನ್ನ ಅಭಿವೃದ್ಧಿ ಮಾಡಿದಂತಕ್ಕಂಥ ಕ್ಷೇತ್ರ ಅಂತ ಅಂದರೆ DK ಶಿವಕುಮಾರ್ ಕ್ಷೇತ್ರ, ಆದರೆ ಶಾತ್ನೂರು ಕ್ಷೇತ್ರ. ಬಟ್ ಎಲ್ಲ ನಮ್ಮ ಕನಕಪುರ ಕ್ಷೇತ್ರದ ಅಭಿವೃದ್ಧಿ ಅನ್ನತಕ್ಕಂಥದ್ದನ್ನು ಈ ಮಟ್ಟಿಗೆ ತಗೊಂಡೋಗವ್ರೆ ಅಂತಂದರೆ ಸನ್ಮಾನ್ಯ DK ಶಿವಕುಮಾರ್ ಆಗಿರ್ಬೋದು, ಸನ್ಮಾನ್ಯ DK ಸುರೇಶಣ್ಣ ಅವರಾಗಿರ್ಬೋದು, ಎಲ್ಲ ರೀತಿಯಲ್ಲೂ ಭಾಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಭಾಳ ತುಂಬ ಖುಷಿಯಾದ ವಿಚಾರ.